ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 8ನೇ ತರಗತಿಯ ಗಣಿತ ಅಧ್ಯಾಯ 2 ಅಂತ ಹೇಳ್ತಿರ್ತೀವಲ್ಲ, ಈ ಘಾತಾಂಕಗಳ ಆಟಕ್ಕೆ ಸಂಬಂಧಿಸಿದಂತ ಒಂದು ಇಲ್ಲಿ ಏನಿದೆಪ್ಪ ಅಂತಂದಾಗ ಸಿಂಪಲ್ ಕ್ವಶನ್ಸ್ಗಳಿದಾವೆ. ಈ ಪೇಜ್ ನಂಬರ್ ಒಳಗಡೆ 27 ಅಲ್ಲ, ಇದು ಪೇಜ್ ನಂಬರ್ 27ರಲ್ಲಿ ಕಂಡುಬರುವಂತಹ ಪ್ರಶ್ನೆಗಳು ಯಾವ ತರ ಇದಾವೆ ಅಂತೇಳಿ ನಾನು ಇಲ್ಲಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಕೊತ ಹೋಗ್ತೀನಿ. ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಅಥವಾ ಹಿಂದಿನ ಅಭ್ಯಾಸ ಪ್ರಶ್ನೆಗಳು ನಿಮಗೆ ಬೇಕಾಗಿದ್ದಪ್ಪ ಅಂತಂದಾಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೇ ಲಿಸ್ಟ್ ಒಳಗೆ ನಿಮಗೆ ಸೀರಿಯಲ್ ಆಗಿ ಎಲ್ಲ ಏನಾಗ್ತಪ್ಪ ಅಂತಂದಾಗ ಸಿಗ್ತಾವೆ, ನೀವು ನೋಡ್ಕೊತಾ ಬರ್ಬೋದು. ಹಾಗಾದ್ರೆ ಇಲ್ಲಿ ಕ್ವಶನ್ಸ್ ಇದೆಯಲ್ಲ, ಈ ಕ್ವಶನ್ಸ್ಗೆ ಆನ್ಸರ್ ನಾವೇನು ಬರೀಬೇಕು? 3/7 3/2 ಇಂಟು 3/5 ಎಂದು ಸಹ ಬರೆಯಬಹುದು. ಏಕೆ ಎಂದು ನೀವು ಕಾರಣ ನೀಡಬಲ್ಲಿರಾ ಅಂತಿದೆ. ಇಲ್ಲಿ ಆಧಾರ ಸಂಖ್ಯೆಗಳ ಸೇಮ್ ಇದ್ದಾಗ ಘಾತ ಸೂಚಿಗಳನ್ನು ನಾವು ಕೂಡಿಸಬಹುದು. ಹೌದಾ? ಅದನ್ನ ಯಾವ ತರ ಬರೀಬೇಕು? 3/2 ಮತ್ತು 3/5 ಐತಲ್ಲ, 3/2 ಮತ್ತು 5 ಘಾತ ಸೂಚಿಗಳನ್ನು ನಾವೇನ್ ಮಾಡೋದು? 2 ಮತ್ತು 5 ಘಾತ ಸೂಚಿ ಆಧಾರ ಸಂಖ್ಯೆಗಳು ಸೇಮ್ ಇದ್ದಾಗ ಘಾತ ಸೂಚಿಗಳನ್ನು ಕೂಡಿಸಿ 3/7 ನಾವು 7 ಅಂತೇಳಿ ಬರೀತೇವೆ. ಹೌದಾ? ಇಲ್ಲಿ ನಾವು ಇದನ್ನ ಈ ತರ ಬರೀತೇವೆ. ಇಲ್ಲಿ ಇಂಟು ಹಾಕಿದಾರಲ್ಲ, ಘಾತ ಸೂಚಿಗಳನ್ನು ಕೂಡಿಸಿದಾಗ 3/7 ಅಂತೇಳಿ ಬರಿತೇವೆ. ಇದಕ್ಕ ನಾವು ಯಾಕೆ ಇದೇ ತರ ಬರೀಬೇಕು ಅಂತ ಹೇಳಿದ್ವಿ? ಆಧಾರ ಸಂಖ್ಯೆಗಳು ಸೇಮ್ ಇದ್ದಾಗ ಘಾತ ಸೂಚಿಗಳನ್ನ ನಾವು ಕೂಡಿಸಬಹುದು. ನೆಕ್ಸ್ಟ್ p⁴ ಇಂಟು p⁴ ಈ ಗುಣಲಬ್ಧವನ್ನು ಘಾತಾಂಕ ಅಥವಾ ಘಾತೀಯ ರೂಪದಲ್ಲಿ ಬರೆಯಿರಿ. ಏನಿಲ್ಲ, ಸೇಮ್. ಇಲ್ಲಿ ಆಧಾರ ಸಂಖ್ಯೆಗಳು ಏನಿದಾವ ನೋಡ್ರಿ, ಸೇಮ್ ಇದಾವ. p⁴ p⁴ ಇದೆ. ಆಧಾರ ಸಂಖ್ಯೆಗಳು p ಅಂತಿದಾವೆ. ಹಾಗಾದ್ರೆ ಇದನ್ನ p⁴ ಮತ್ತು 4 ಘಾತ ಸಂಖ್ಯೆ ಕೂಡಿಸಿದಾಗ ಏನಾಗ್ತತಿ? p⁻10 ಆಗ್ತದ. ನೆಕ್ಸ್ಟ್ ಇಲ್ಲಿ 3ನೇ ಪ್ರಶ್ನೆಗಳು ಏನಿದಾವ ನೋಡ್ರಿ, ಇಲ್ಲಿ ಸಾಮಾನ್ಯೀಕರಣ ಮಾಡಿ p⁻10 ಅಂತ ಬರೆದಿದ್ದಾರೆ. ಇನ್ನ ಈ ಅವಲೋಕನದಿಂದ ಕೆಳಗಿನವುಗಳನ್ನ ಲೆಕ್ಕ ಹಾಕ್ರಿ ಅಂತ ಕೊಟ್ಟಿದ್ದಾರೆ. 2/9 2/9 ನಾವು ಸಾಮಾನ್ಯೀಕರಿಸಿದಾಗ ಹೋದಾಗ ಏನಾಗ್ತದೆ ನೋಡ್ರಿ, 2/9 ಇದೆ. ನಾ 2ನ್ನ 2/2, ನೆಕ್ಸ್ಟ್ 2/2, ನೆಕ್ಸ್ಟ್ 2/2, ನೆಕ್ಸ್ಟ್ 2/2 ನೋಡ್ರಿ, ಎಷ್ಟು ಘಾತ ಕೂಡಿಸಾಗ ಎಷ್ಟಾಗ್ತದೆ ನೋಡ್ರಿ. ಇದು 2, 4, 6, 8 ಆಯ್ತು. ಹಾಗಾದ್ರೆ ನಾವು ನನಗೆ 1 ಕಡಿಮೆ ಬೇಕು. ಹಾಗಾದ್ರೆ 2/1. ಇದನ್ನು ಸಾಮಾನ್ಯೀಕರಿಸಿದಾಗ ನೋಡ್ರಿ, 2² ಎಷ್ಟಾಗ್ತದೆ? 4. 2² ಎಷ್ಟಾಗ್ತದ? 4. ನೆಕ್ಸ್ಟ್ 2² ಎಷ್ಟಾಗ್ತದ? 4. 2² ಎಷ್ಟಾಗ್ತದ? 4. ನೆಕ್ಸ್ಟ್ 2/2 ಅಂದಾಗ 2/1 ಅಂದಾಗ 2 ಆಗ್ತದೆ. ಇನ್ನು ಗುಣಿಸ್ರಿ ಇದನ್ನ. 4 4 ಎಷ್ಟಪ್ಪ ಅಂದ್ರೆ 16. ನೆಕ್ಸ್ಟ್ 4 4 16. ನೆಕ್ಸ್ಟ್ ಇಂಟು 2 ಇದೆ. 16 ನಿಮ್ಗೆ ಗೊತ್ತಿದೆ. 16 ವರ್ಗ 256 ಇಂಟು ಎಷ್ಟಿದೆಪ್ಪ ಅಂದ್ರೆ 2. 2 6 ಎಷ್ಟಪ್ಪ? 12. 1 ಕೈಲ 2 5 10 11. ನೆಕ್ಸ್ಟ್ 2 2 4 1 5 512 ಬಂತು. ಹಾಗಾದ್ರೆ 2/9 ಇದರ ಬೆಲೆ ಏನಾಗಿರ್ತದಪ್ಪ ಅಂತಂದಾಗ 512. ಸರ್, 2ನ್ನ 9 ಸಲ ನೀವು ಬರ್ಬೋದಕ್ಕಿಂತ ಈ ತರ ನಾವೇನ್ ಮಾಡಬೇಕಪ್ಪ ಅಂದ್ರೆ ಸರಳವಾಗಿ ಘಾತ ಸೂಚಿಗಳನ್ನು ಕಡಿಮೆ ಮಾಡ್ಕೋತಾ ಬಂದಾಗ ನಾವು ಆನ್ಸರ್ಸ್ನ ಈಸಿಯಾಗಿ ತಗೋಬಹುದು. ಇನ್ನು ಅದೇ ರೀತಿಯಾಗಿ 5/7 ಇದೆ. 5ನ್ನ 7 ಸಲ ಬರೀದು ಒಂದೇ. ನಾ ಇದನ್ನ ಏನ್ ಮಾಡ್ತೀನಪ್ಪ ಅಂದಾಗ ಸುಲಭ ಅಲ್ಲ ಅಂತೇಳಿ 5/2 ಇಂಟು 5/2, ನೆಕ್ಸ್ಟ್ 5/2 3 ಸಲ ಅಂದ್ರೆ 2 4 6 ಆಯ್ತು. ಇನ್ನ 1 ಬೇಕು ನನಗೆ, 5/1. ನೆಕ್ಸ್ಟ್ π² ಅಷ್ಟು 25. ಇದಕ್ಕೂ π² 25. ನೆಕ್ಸ್ಟ್ ಇದಕ್ಕೂ π² 25 ಅಂತ ಇರ್ತೀವಿ. ಇಂಟು 5/5 ಅಂದ್ರೆ 5/1 ಅಂದಾಗ 5 ಆಗ್ತದೆ. ನೆಕ್ಸ್ಟ್ 25 ಗೊತ್ತೈತ್ಲ, 625 ಇಂಟು ಎಷ್ಟಿದೆ? 25. ಇದಕ್ಕಂದ್ರೆ ಇವೆರಡು ಗುಣಿಸ್ಬಿಟ್ರಿ. ಮತ್ತೆ ಯಾಕ 5 ಸಪ್ರೇಟ್ ಇಟ್ಬಿಡೋನು. 25 ಐದ್ಲೆ ಎಷ್ಟಪ್ಪ ಅಂದಾಗ 125. 2 ಗುಣಿಸ್ಕೊಂಡು 25 125. ಈಗ 625 ಮತ್ತು 125ನ ಗುಣಾಕಾರ ಮಾಡಿದಾಗ 78,125 ಬರ್ತದೆ. ಹೌದಾ? ಇದಕ್ಕ ನಾವು ಆನ್ಸರ್ನ ನೀವು ಬರ್ಕೋಬೇಕಾಗ್ತದ. ಇನ್ನು ಲೆಕ್ಕ ಹಾಕಿ 3ನೇದು ಇದೆ ನೋಡ್ರಿ, 4/6 ಅಂತ. ಹಾಗಾದ್ರೆ 4/6 ಇದನ್ನ ನಾವು ಯಾವ ತರ ಮಾಡ್ಬೋದು? ಸೇಮ್ 4/6 ಅಂತಂದಾಗ 4ನ್ನ ಎಷ್ಟು ಸಲ ಬರೀಬಹುದು? 1 ಸತ. ಇಲ್ಲಿ 2 4 ಆಯ್ತು. ನೆಕ್ಸ್ಟ್ ಅಂದ್ರೆ 2 4 6 ಸಲ ಆದಂಗ ಆಗ್ತದೆ. ಅಂದ್ರೆ ಇಲ್ಲಿ 4 ವರ್ಗ ಎಷ್ಟು? 16. 4 ವರ್ಗ 16. ನೆಕ್ಸ್ಟ್ 4 ವರ್ಗ 16. 16 256 ಆಗ್ತದೆ. 256 ಇಂಟು 16ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟಾಗ್ತದೆ? 4096 ಆಗ್ತದೆ. ಹಾಗಾದ್ರೆ ಇಲ್ಲಿ ಕೊಟ್ಟಿದ್ದಾರಲ್ಲ 4 ವರ್ಗ, ನೆಕ್ಸ್ಟ್ 4 ವರ್ಗ 4 ವರ್ಗ ಸೇಮ್ ಇದೆ. ಏನಾಗಿದೆಪ್ಪ ಅಂತಂತ ಇಲ್ಲಿದೆ 4096. ಅಂದ್ರೆ ನಾವು ಇದನ್ನ ಈ ತರ ಬರೀತೇವೆ. ಓಕೆ. ಇನ್ನ ಇಲ್ಲಿ ಕೊಟ್ಟಿದ್ದಾರೆ 4² ಇಂಟು 4² ಇಂಟು 4². ಇದನ್ನ
4ರ ವರ್ಗ 2 ಅಂದ್ರೆ ಗಣ ಅಂತೇಳಿ ಕರಿತೇವೆ. ಇದನ್ನೇ 4ರ ವರ್ಗ 2 4ರ ಘಾತ 2 ಅಥವಾ 4ರ ವರ್ಗ 2 ಇಂಟು 4ರ ಘಾತ 2 ಈ ತರ ನೀವು ಕರ್ಕೋತ ಹೋದಾಗ ಇವು ಟೋಟಲ್ ಎಷ್ಟಾಗ್ತಾವ ಗುಣಿಸಿದಾಗ ಆಧಾರ ಸಂಖ್ಯೆಗಳ ಸೀಮಿತಾಗ ಘಾತ ಸೂಚಿಗಳು ಕೂಡ್ತಾವ. 2 2 2 ಟೋಟಲ್ ಎಷ್ಟಾಗ್ತಾವ 6 ಆಗ್ತಾವ. ಹಾಗಾದ್ರೆ 4 ಸ್ಕ್ವೇರ್ ಮತ್ತು ಹೋಲ್ ಬ್ರಾಕೆಟ್ ಹಾಕಿ ಇಂಟು 3 ಮಾಡ್ಬೇಕು. ಅಂದ್ರೆ ಇವೆರಡು ಗುಣಿಸಿದಾಗ 6 ಬರ್ಬೇಕು. 2 ಮೂರಲೆ 6 ಬರ್ತದಲ್ಲ. ಹೀಗಾಗಿ ಇದನ್ನ ಈ ತರನು ಕೂಡ ಬರೀಬಹುದು ಅಂತೇಳಿ ಅವ್ರು ಹೇಳ್ತಾರೆ. ಓಕೆ, ಇನ್ನ ನೆಕ್ಸ್ಟ್ ಏನ್ ಕೇಳಿದಾನಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ ಇವೆಲ್ಲ ಅವರು ಎಕ್ಸ್ಪ್ಲೇನ್ ಮಾಡಿ ಬಿಡಿಸಿದವು ಕ್ವಶನ್ಸ್ಗಳು. ಇವನ್ನೆಲ್ಲ ನೀವು ಸ್ಕೂಲ್ನಾಗ ನೋಡ್ಕೊತಿರ್ತಿರ್ತಾರೆ. ಇನ್ ನೆಕ್ಸ್ಟ್ ಕೆಳಗಿನ ಘಾತ ಸಂಖ್ಯೆಗಳನ್ನ ಕನಿಷ್ಠ 2 ವಿಭಿನ್ನ ರೀತಿಯಲ್ಲಿ ಘಾತವಾಗಿ ಬರೆಯಿರಿ ಅಂತೆ. ಇನ್ನೇ ಹಿಂದಿತ್ತಲ್ಲ ಕ್ವಶನ್ಸ್ 8ರ ಘಾತ 6 ನಾವು ಯಾವ ತರ ಬರೀತೇವೆ? 8ರ ಘಾತ 2 ಹೌದಾ, 6 ಆಗ್ಬೇಕಪ್ಪ ಅಂತಂದಾಗ ನಾವು ಇಲ್ಲಿ ಇಂಟು 3 ಮಾಡ್ಬೇಕು. ಇಲ್ಲಿ 6 ಬರ್ಬೇಕಂದ್ರೆ 2 ಮೂರಲೆ 6. ಹಾಗಾದ್ರೆ ಇಲ್ಲಿ ಮೇಲೆ ನಾವು 3 ಹಾಕ್ಬೇಕು. ಇದನ್ನ ನಾವು ಈ ತರ ಬರೀಬೇಕಾಗ್ತದೆ. ಅಥವಾ ನೀವು ಇದನ್ನ 8ರ ಘಾತ ಫಸ್ಟಿಗೆ 3 ಬರ್ಕೋರಿ, ನೆಕ್ಸ್ಟ್ ಮೇಲೆ 2 ಬರ್ಕೋರಿ, 3 2 6 ಆಗ್ತದೆ. ಇಲ್ಲಿಕಪ್ಪ ಅಂದ್ರೆ 8ರ ಘಾತ 6 ಮೇಲೆ 1 ಹಾಕೋರಿ, 6 ಇಂಟು 1 ಮಾಡಿದಾಗ 6. ನಾವು ವಿಭಿನ್ನ ರೀತಿಯಲ್ಲಿ ಬರ ತೋರಿಸ್ತಾ ಇದ್ದೀವಿ. ಇನ್ನು 7ರ ಘಾತ 15 ಐತಿ. 7ರ ಘಾತ 15 ನಾವು ಯಾವ ತರ ಬರೀಬಹುದು? 7ರ ಘಾತ 3 ಮ್ಯಾಗ 5, 3 ಇಂಟು 5 ಅಂದ್ರೆ 15 ಬರ್ತದೆ. ಅಥವಾ ಅದರ ಉಲ್ಟ 7ರ ಘಾತ 5 ಬರ್ಕೋರಿ, ಮ್ಯಾಗ 3 ಬರ್ಕೋರಿ, 3 5 15. ಈ ತರ ಏನಾದ್ರು ಬರೀರಿ. ಇನ್ನು 9ರ ಘಾತ 14 ಬರೀಬೇಕು. 9ರ ಘಾತ 14 ಬರೀಬೇಕಪ್ಪ ಅಂತಂದಾಗ 9ರ ಘಾತ 7 ಬರೀತು, ಮ್ಯಾಲೆ ಹೋಲ್ ಸ್ಕ್ವೇರ್ 2. ಇಲ್ಲಿ ಗುಣಿಸಿದಾಗ ನೋಡ್ರಿ 7 2 14 ಬರ್ತದೆ. ಅಥವಾ ಅದನ್ನೇ 9 ಫಸ್ಟ್ 2 ಇಟ್ಕೋರಿ, ನೆಕ್ಸ್ಟ್ ಹೊರಗಡೆ 7 ತಗೋರಿ, 2 7 14 ಆಗ್ತದೆ. ನಾವು ವಿಭಿನ್ನ ರೀತಿಯಲ್ಲಿ ಘಾತವಾಗಿ ಬರೀಬಹುದು. ನೆಕ್ಸ್ಟ್ ಇದು 5ರ ಘಾತ 8 ಅಂತಂದಾಗ 5ರ ಘಾತ 8 ನಾವು ಯಾವ ತರ ಬರೀಬಹುದು? 5ರ ಘಾತ 4, ನೆಕ್ಸ್ಟ್ ಮೇಲೆ ಘಾತ ಸೂಚಿ ಮತ್ತೆ 2, 4 2 8 ಆಗ್ತದೆ. ಅಥವಾ 5ರ ಘಾತ 2 ಮೇಲೆ 4. ಓಕೆ, ಈ ತರ ಬರೆದು ನಾವು ವಿಭಿನ್ನ ರೀತಿಯಲ್ಲಿ ಘಾತವಾಗಿ ಬರಿತೇವೆ. ಓಕೆ, ಇನ್ನು ನೆಕ್ಸ್ಟ್ ಪೇಜ್ ನಲ್ಲಿ ಏನ್ ಕೇಳಿದಾನಪ್ಪ ಅಂತ ನೋಡ್ಕೊತ ಬಂದಾಗ ಇಲ್ಲೆಲ್ಲ ನಿಮ್ಗ ಮತ್ತೆ ಏನ್ ಕೊಟ್ಟಿದ್ದಾನಪ್ಪ ಅಂತಂದಾಗ ಥಿಯರಿ ಕೊಟ್ಟಿದ್ದಾನೆ. ಇವೆಲ್ಲ ಸ್ಟೋರಿಗಳನ್ನ ರೆಗ್ಯುಲರ್ ಕ್ಲಾಸಸ್ ನಲ್ಲಿ ನೀವು ಥಿಯರಿ ಕ್ಲಾಸಸ್ ನ ನೋಡ್ತಿರ್ತಿರ್ತಾರೆ. ಇನ್ನು ಮತ್ತೆ ನಾವು ಇಲ್ಲಿ ಲೆಕ್ಕಗಳನ್ನು ಕೊಟ್ಟಿದ್ದಾನೆ. ಲೆಕ್ಕ ಎಲ್ಲಿ ಅಂತ ಕೊಟ್ಟಿದ್ದಾನಪ್ಪ ಅಂತಂದಾಗ ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ. ಓಕೆ, ಕೆಳಗಿನ ಸಮಾನ ರೂಪಗಳನ್ನ ಬರೆಯಿರಿ ಅಂತ ಕ್ವಶನ್ಸ್ ನ ಕೊಟ್ಟಾನ. ಹೌದಾ, ಕೆಳಗಿನ ಸಮಾನ ರೂಪಗಳನ್ನ ಬರೆಯಿರಿ ಅಂತ ಕೊಟ್ಟಿದ್ದಾನಲ್ಲ. 2ರ ಘಾತ -4 ಇದೆ. 2ರ ಘಾತ -4 ಇದನ್ನ ವಿಲೋಮದಲ್ಲಿ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ. 2ರ ಘಾತ ಎಷ್ಟಿದೆ? ಅದು -4 ಐತಿದೆ. ಇದನ್ನ ವಿಲೋಮದ ಮಾಡಿದಾಗ ಇಲ್ಲಿ ಕೆಳಗಡೆ ಏನು ಇರ್ಲಿಕ್ಕೆ 1 ಇರ್ತದೆ. 1 ಏನಾಗ್ತದೆ? ಮೇಲೆ ಹೋಗ್ತದೆ. ಈ 2 ಏನಾಗ್ತದಪ್ಪ ಅಂದ್ರೆ ಕೆಳಗಡೆ ಬರ್ತದೆ. ಈ -4 ಇದ್ದಿದ್ದು ವಿಲೋಮ ಆಯ್ತಪ್ಪ ಅಂತ ಅಂದಾಗ +4 ಆಗ್ತದೆ. ಇಷ್ಟೇ ಬರೀಬೇಕಿದ್ದು. ನೆಕ್ಸ್ಟ್ 10ರ ಘಾತ -5 ಇದೆ. ಆಸ್ ಇಟ್ ಈಸ್ 1 ಏನಿಲ್ಲ ಅಂದ್ರೆ ಕೆಳಗಡೆ 1 ಇರ್ತದೆ, 1 ಮೇಲೆ ಹೋಗ್ತದೆ, 10 ಕೆಳಗಡೆ ಬರುತ್ತೆ. -5 ಇದ್ದು +5 ಆಗ್ತದೆ. ಇನ್ನ ನೆಕ್ಸ್ಟ್ 3ನೇದು ಏನಿದೆ ನೋಡ್ರಿ, -7 ಇದೆ, -2 ಇದೆ. ಹಾಗಾದ್ರೆ 1 ಡಿವೈಡೆಡ್ ಬೈ -7 ಬರೀಬೇಕು. ಇದಕ್ಕೆ -7 ಯಾಕ? ಇದಕ್ಕೂ ಮೈನಸ್ ಇದೆ. ನಾವು ಚೇಂಜ್ ಮಾಡ್ತಿರೋದು ಘಾತ ಸೂಚಿ ಸೈನ್ನ ಚೇಂಜ್ ಮಾಡಬೇಕು. ಇಲ್ಲಿ ಮೈನಸ್ ಇತ್ತ ಮೈನಸ್ ಬರೀಬೇಕು. -7 ಈ ಘಾತ ಸೂಚಿ ಇಲ್ಲಿ ಎಷ್ಟಿದೆ? ಇದು -2 ಇದೆ. ಇದನ್ನು +2 ಅಂತ ಬರೀಬೇಕು ಅಷ್ಟೇ. ಓಕೆ, ಬ್ರಾಕೆಟ್ ಹಾಕಿ. ಇನ್ ನೆಕ್ಸ್ಟ್ -5 ಇದೆ. -5ರ ಘಾತ -3 ಇದೆ. ಯಾವ ತರ ಬರೀಬೇಕು ಗೊತ್ತಾಯ್ತಾ? 1 ಡಿವೈಡೆಡ್ ಬೈ -5 ಬರೀಬೇಕು. ಘಾತ ಸೂಚಿ ಇದು -3 ಐತಲ್ಲ, ಇದನ್ನು +3 ಅಂತೇಳಿ ಕನ್ವರ್ಟ್ ಮಾಡ್ಬೇಕು ಅಷ್ಟೇ. ಇನ್ ನೆಕ್ಸ್ಟ್ 10ರ ಘಾತ -100 ಇದೆ. ಹೀಗಾಗಿ ನಾವು ಇದನ್ನ ಏನ್ ಮಾಡಬೇಕು? 1 ಡಿವೈಡೆಡ್ ಬೈ 10, -100 ಇದ್ದು +100 ಬರೀಬೇಕಷ್ಟೇ. ಓಕೆ, ಇದು ಪ್ರಶ್ನೆ. ಇಲ್ಲಿ ಕೆಳಗಿನ ಸಮಾನ ರೂಪಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಲ್ಲ, ಕೂಡ ನಾವು ಇಲ್ಲಿ ಬರೆದಿದ್ದೇವೆ. ಇನ್ನು ನೆಕ್ಸ್ಟ್ ಏನಿದೆ ನೋಡ್ರಿ, ಕೆಳಗಿನವುಗಳನ್ನು ಸಂಕ್ಷೇಪಿಸಿ ಉತ್ತರಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸ್ರಿ ಅಂತ ಕ್ವಶನ್ಸ್ ಕೊಟ್ಟಾರ. ಯಾವ ತರ ಇದೆ ನೋಡ್ರಿ, ಈ ಕೆಳಗಿನವುಗಳನ್ನು ಸಂಕ್ಷೇಪಿಸಿ ಮತ್ತು ಉತ್ತರಗಳನ್ನ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸ್ರಿ ಅಂತ ಕ್ವಶನ್ಸ್ ಕೊಟ್ಟಾನ. ಇಲ್ಲಿ 2ರ ಘಾತ -4 ಇಂಟು 2ರ ಘಾತ 7 ಇದೆ. ಹೌದಾ, ಇದನ್ನು ಸಂಕ್ಷೇಪಿಸಬೇಕು. 2ರ ಘಾತ -4 ಆಧಾರ ಸಂಖ್ಯೆಗಳು ಸೇರಿದಾಗ ಘಾತ ಸೂಚಿಗಳು ಕೂಡ್ತಾವ. +7 ಒಂದು ಪ್ಲಸ್ ಒಂದು ಮೈನಸ್ ಬಂದಾಗ ಮತ್ತೆ ಕಳಿಬೇಕು. 2ರ ಘಾತ 7ರ 4 ಕಳೆದಾಗ 3 ದೊಡ್ಡ ಸಂಖ್ಯೆ ಸೈನ್ ಮೈನಸ್ ಪ್ಲಸ್ ಇರೋದ್ರಿಂದ +3. ಹೀಗಾಗಿ 2ರ ಘಾತ 3 ಸಂಕ್ಷೇಪಿಸಿದ್ದೀವಿ. ನೆಕ್ಸ್ಟ್
3 ರ ಘಾತ 2 ಇಂಟು 3 ರ ಘಾತ -5 ಇಂಟು 3 ರ ಘಾತ 6 ಇದೆ. ಸೇಮ್ 3 ರ ಘಾತ 2 ಪ್ಲಸ್ ಇಲ್ಲಿ ಏನಿದೆಪ್ಪ ಅಂತಂದಾಗ -5 ಇದೆ ಪ್ಲಸ್ 6 ಇಷ್ಟು ಬರ್ಕೋಬೇಕು. ನೆಕ್ಸ್ಟ್ 3 ರ ಘಾತ 2 ಪ್ಲಸ್ ಇಂಟು -5 ಆಗ್ತದೆ ಪ್ಲಸ್ 6 ಪ್ಲಸ್ ಪ್ಲಸ್ಗಳು ಕೂಡ್ತಾವ. ಹೌದಾ? 3 ರ ಘಾತ 2 6 ಕೂಡಿಸ್ರಿ 8 -5 ತೆಗೆದುಗೆಯಬೇಕು. 3 ರ ಘಾತ 8 5 ಕಳೆದ 3 ಉಳಿತದೆ. ಹೌದಾ? 3 ರ ಘಾತ 3. ಇನ್ನು ನೆಕ್ಸ್ಟ್ ಮೂರನೇದು ಏನಿದೆ ನೋಡ್ರಿ, 3p ಇಲ್ಲಿ 3 ಇದೆ. ಹೌದಾ? ಪ್ಲಸ್ p -10 ಇದೆಯಪ್ಪ ಅಂತಂದಾಗ -10ನ ಬರ್ಬೇಕು ಅಷ್ಟೇ. p3 ಪ್ಲಸ್ ಇಂಟು -10 p10 3 ಕಳೆದ್ರೆ 7 ಉಳಿತದೆ. ಅಂತ 7 -7 ದೊಡ್ಡ ಸಂಖ್ಯೆ ಸೈನ ಮೈನಸ್ ಇದೆ. -7ನ ನಾವು ಇಲ್ಲಿ ಬರಿಬೇಕಾಗ್ತದೆ. ಹೀಗಾಗಿ ಇದನ್ನ ಮತ್ತೆ ಪಾಸಿಟಿವ್ ಬರೀಬೇಕಪ್ಪ ಕೆಳಗಡೆ ಏನು ಇರ್ಲಿಕ್ಕೆ 1 ಇರ್ತದೆ. 1 ಮೇಲೆ ಹೋಗ್ತದೆ, ಪಿ ಕೆಳಗಡೆ ಬರ್ತದೆ. -7 ಇಂದ ಕೆಳಗಡೆ ಬಂತಂದಾಗ +7 ಆಗ್ತದೆ. ನೆಕ್ಸ್ಟ್ 4ನೇದು ಏನಿದೆ ನೋಡ್ರಿ, 2 ರ ಘಾತ 4 ಇಂಟು -4 ರ ಘಾತ 2 ಅಂತಿದೆ. ಹೌದಾ? ಇದನ್ನ 2 ರ ಘಾತ 4 ಅಷ್ಟೇ ಇರಲಿ ಇಂಟು ಇದು ಏನಿದೆಪ್ಪ ಅಂತ 4 ಇದೆಯಲ್ಲ -4 ಅದನ್ನು ಪ್ಲಸ್ ಮಾಡ್ಕೋಬೇಕು. ಮಾಡ್ಕೋಬೇಕಪ್ಪ ಅಂತಂದಾಗ ಇದು ಮ್ಯಾಲೆ ಏನಿರ್ಲಿಕ್ಕೆ 1 ಇರ್ತದೆ. ಇದು ಕೆಳಗಡೆ ಬಂದಾಗ ಇದು -2 ಇದ್ದಿದ್ದು ಏನಾಗ್ತದಪ್ಪ ಅಂತಂದಾಗ ಕೆಳಗಡೆ ಬಂದು ಇಲ್ಲಾಂದ್ರೆ ನೀವು ಕೆಳಗಡೆ ಏನಿರ್ಲಿಕ್ಕೆ 1. ಓಕೆ, ಇದನ್ನ ಏನು ಮಾಡಬೇಕಪ್ಪ ಅಂದಾಗ ಪ್ಲಸ್ ಈ 2 ಕೆಳಗಡೆ ಬರ್ತದೆ. -2 ಐತಲ್ಲ ಅದು, ಈ -2 ಇದ್ದಿದ್ದು ಕೆಳಗಡೆ ಬರ್ತಂದ್ರೆ +2 ಆಗಿರ್ತದೆ. ಇನ್ನು ನೆಕ್ಸ್ಟ್ 2 ರ ಘಾತ 4 ಅಂದ್ರೆ 2ನೇ ಹೆಸರು ಬರೀಬೇಕೀಗ 2000 2 ಟೈಮ್ಸ್ 4 ಟೈಮ್ 2 ರ ಘಾತ 2 2 ರ ಘಾತ 2 2 ರ ಘಾತ 2 ಇನ್ ಡಿವೈಡೆಡ್ ಬೈ ಇದು ಕೆಳಗಡೆ ಇದೆ. ಹಾಗಾದ್ರೆ ಈ -4ನೇ ಎಷ್ಟು ಸಲ ಬರೀಬೇಕು? ಈಗ 2 ಸಲ ಬರೀಬೇಕು. -4 ಇಂಟು -4. ಓಕೆ, ಅವಾಗ ಏನಾಗ್ತದಪ್ಪ ಅಂತಂದಾಗ ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಆಗಿರ್ತದೆ. ಹೀಗಾಗಿ ಮೈನಸ್ ಗೆ ಕ್ಯಾನ್ಸಲ್ ಮಾಡಿಬಿಡ್ರಿ. 2 1 2 2 2 4 ಮತ್ತು ಈ 2 ಏನಾಗ್ತಾವಪ್ಪ ಅಂತ 2 1 2 2 2 4 ಇವು ಕ್ಯಾನ್ಸಲ್ ಆಗಿ ಹೋಗ್ತವೆ. ಹೌದಾ? ಇವೆರಡು ಏನಾಗ್ತಾವಪ್ಪ ಅಂತಂದಾಗ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತಾವೆ. ಇನ್ನು ಉಳಿದಿದ್ದಷ್ಟಿಗೆ 4 ಇಲ್ಲಿ ಕೆಳಗಡೆ 2 1 2 2 4 ನೆಕ್ಸ್ಟ್ 2 1 2 2 4 ಅಂದ್ರೆ ಕೆಳಗಡೆನೂ ಕೂಡ 2 2 4 ಆಗ್ತದೆ. ಈ 4 ಕ್ಯಾನ್ಸಲ್ ಆದ್ರೆ ಆನ್ಸರ್ ಎಷ್ಟು ಉಳಿತದೆ? ಇಲ್ಲಿ 1 ಉಳಿತದೆ. ಹೀಗಾಗಿ ಇದು ಆನ್ಸರ್ ಅಂತ ಫೈನಲ್ ಆನ್ಸರ್ 1. ಇನ್ನ ನೆಕ್ಸ್ಟ್ ಪಿ ಘಾತ ಎಷ್ಟಿದೆಯಪ್ಪ ಅಂತಂದಾಗ 8. ನೆಕ್ಸ್ಟ್ ಏನಿದೆಯಪ್ಪ ಅಂತಂದಾಗ 8 ರ ಘಾತ ಕ್ಯೂ ಅಂತಿದೆ. ಇದನ್ನ ನಾವು ಏನು ಘಾತ ಸೂಚಿಗಳು ಏನಿದಾವಪ್ಪ ಅಂತ ಸೇಮ್ ಇದಾವೆ. ಹೀಗಾಗಿ ಆಧಾರ ಸಂಖ್ಯೆಗಳು ಸೇಮ್ ಇದಾವೆ, ಘಾತ ಸೂಚಿಗಳು ಬೇರೆ ಬೇರೆ ಇರೋದ್ರಿಂದ 8 ರ ಘಾತ ಪಿ ಇಂಟು ಕ್ಯೂ ಅಂತೇಳಿ ಎಷ್ಟು ಬರೋದು ಸಾಕು. ಇದರ ಆನ್ಸರ್ ಮುಗಿತದೆ. ಈ ತರ ಪ್ರಶ್ನೆಗಳಿಗೋಸ್ಕರ ಈ ಅಭ್ಯಾಸ ಪ್ರಶ್ನೆಗಳನ್ನ ಏನ್ ಮಾಡ್ತಾ ಇದ್ದೀನಪ್ಪ ಅಂದಾಗ ಬಿಡಿಸ್ಕೊತಂತಿದ್ದೀನಿ. ಇವೆಲ್ಲವೂ ನಿಮ್ಗೆ ನೇರವಾಗಿ ನಮ್ಮ ಚಾನಲ್ ಮೂಲಕ ಎಲ್ಲ ಪಾಠದ ಅಭ್ಯಾಸ ಪ್ರಶ್ನೆಗಳು ಏನಾಗ್ತಪ್ಪ ಅಂದ್ರೆ ಸಿಗ್ತಾವೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ಸಾಕಷ್ಟು ಮಾಹಿತಿಗಳು ಏನಾಗ್ತಪ್ಪ ಅಂತಂದಾಗ ನಿಮ್ಗೆ ಸೀರಿಯಲ್ ಆಗಿ ಸಿಗ್ತಾವೆ. ಧನ್ಯವಾದಗಳು.